ತುಮಕೂರು ನಗರದಲ್ಲಿ ಜೂನಿಯರ್ ಕಾಲೇಜಲ್ಲಿ ನಡೆದಂಥ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ 3 ವರ್ಷದ ಸಾಧನಾ ಸಮಾವೇಶದಲ್ಲಿ ಮಾನ್ಯ ಗೃಹ ಸಚಿವರು ನಮ್ಮ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಸಾಹೇಬರು ಕೊಟ್ಟಂಥ ಒಂದು ಹೇಳಿಕೆ ಇವತ್ತು ಭಾರಿ ಚರ್ಚೆ ಆಗ್ತಾ ಇದೆ. ಅದು ಏನು ತುಮಕೂರು ಜಿಲ್ಲೆನೋ ಅಥವಾ ತುಮಕೂರಿನ ಅದು ಜಿಲ್ಲೆನೇ ಅವ್ರು ಹೇಳಿದ್ದು. ತುಮಕೂರು ಜಿಲ್ಲೆ ಓವರಾಲ್ ಅರ್ಧ ಜಿಲ್ಲೆ ಹೆಚ್ಚು ಕಮ್ಮಿ ಬ್ಯಾಂಗ್ಳೂರು ಉತ್ತರ, ನಾವು ಬ್ಯಾಂಗ್ಳೂರು ಪೂರ್ವಕ್ಕಿದ್ದೀವಿ, ಉತ್ತರನೋ ಪೂರ್ವನೋ ಮಾಡಬೇಕು ಅಂತೇಳಿ ಅವರೊಂದು ಏನು ಹೇಳಿಕೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಅದನ್ನು ವಿರೋಧ ಮಾಡ್ತೇವೆ. ತುಮಕೂರು ಅಭಿವೃದ್ಧಿ ಆಗಬೇಕು, ಅದರಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸ್ತೇವೆ. ಅವರಿಗೆ ಬರಬೇಕು ಮತ್ತು ತುಮಕೂರಿಗೆ ಮೆಟ್ರೋ ತರಬೇಕು, ಟ್ರೈನ್ ಇಂದಿಗೆ ಆಗ್ತಾ ಇದೆ, ಬೇರೆ ಬೇರೆ ಕ್ರಿಕೆಟ್ ಸ್ಟೇಡಿಯಂ ಬರ್ತಿದೆ. ಇದಕ್ಕೆ ಪೂರಕವಾಗಿ ಇರಿಗೇಷನ್ ಪ್ರಾಜೆಕ್ಟ್ಸು ಇಂಪಾರ್ಟೆಂಟು. ಕಲ್ಪತರುನಾಡು ಅಂತ ತುಮಕೂರು ಏನು ಕೇಳೋದು ಅಂದರೆ, ಇಲ್ಲಿ ಮೆಜಾರಿಟಿ ಮುಂಚೆಯಿಂದ ತುಂಬ ರಾಗಿ ಬೆಳೆಯೋರು, ಅದ್ರ ಜೊತೆಯಾಗಿ ತೆಂಗು ಮತ್ತು ಅಡಿಕೆ ಇಡೀ ನಮ್ಮ ಕರ್ನಾಟಕದಲ್ಲಿ ಇದು ಟಾಪ್ 5 ಸ್ಥಾನದಲ್ಲಿ ಇದೆ ನಮ್ಮ ಜಿಲ್ಲೆ. ರೈತರಿಗೂ ಪೂರಕವಾಗಿ ಇರಿಗೇಷನ್ ಪ್ರಾಜೆಕ್ಟ್ಸಿಗೆ ದುಡ್ಡು ತರಬೇಕು. ಎಲ್ಲವನ್ನೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ನಾವು ಅವ್ರಿಗೆ ಸ್ವಾಗತ ಮಾಡ್ತೇವೆ, ಏನೆಲ್ಲ ತುಮಕೂರಿಗೆ ಹೆಚ್ಚಿಗೆ ತಂದರೆ. ಆದರೆ ಬೆಂಗಳೂರು ಜೊತೆ ಹೋಗಿ ನಮ್ಮನ್ನು ಮಿಕ್ಸ್ ಮಾಡೋವಂಥದ್ದು ಖಂಡಿತವಾಗಿಯೂ ತಮಗೆಲ್ಲ ಗೊತ್ತಿರಲಿ. ಬೆಂಗಳೂರು ಈಗಲೇ ಕಂಜೆಸ್ಟ್ ಆಗಿದೆ. ಬೆಂಗಳೂರನ್ನ ಡಿಸ್ಟ್ರಕ್ಚರ್ ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದೆ. ಅವರು ಬೆಂಗಳೂರಿನ ಕಾರ್ಪೊರೇಷನ್ ಒಂದೊಂದು ದೊಡ್ಡದು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡಿ 5 ಮಹಾನಗರ ಪಾಲಿಕೆನ ಮಾಡಿದ್ದಾರೆ. ಸೆಂಟ್ರಲ್ಲು, ನಾರ್ತು, ಈಸ್ಟು, ವೆಸ್ಟು, ಸೌತು ಮಾಡಿದ್ದಾರೆ. ಮತ್ತು ಬೆಂಗಳೂರನ್ನ ಡಿಸೆಂಟ್ರಲೈಸ್ ಮಾಡಬೇಕು ಅಂತೇಳಿ ಸಾಕಷ್ಟು ಕಮಿಷನ್ಗಳಿದ್ದಾವೆ. ಕಮಿಷನ್ ಅಂದರೆ ನಾನು ಹೇಳೋದು ದೊಡ್ಡ ಒಂದು ಏನು ತಜ್ಞರ ಒಂದು ಕಮಿಷನ್ಗಳು, ಸಮಿತಿಗಳು. ಬ್ಯಾಂಗ್ಳೂರನ್ನ ಡಿಸೆಂಟ್ರಲೈಸ್ ಮಾಡಲಿಲ್ಲ ಅಂದರೆ ಬೆಂಗಳೂರು ಈಗಲೇ ಮೊನ್ನೆ DCM ಅವರು ಉತ್ತರ ಕೊಟ್ಟರು ಅಸೆಂಬ್ಲಿನಲ್ಲಿ. 1 ಕೋಟಿ 1.25 ಕೋಟಿ ಪಾಪ್ಯುಲೇಷನ್ ಐತೆ, ವೆಹಿಕಲ್ ಸಂಖ್ಯೆ 1.25 ಕೋಟಿ ಇದೆ. 1.37 ಏನು ಹೇಳಿದ್ರು ಸ್ಟ್ಯಾಟಿಸ್ಟಿಕ್ಸು. ನೀವು ಬೆಂಗಳೂರಲ್ಲಿ ಆಗ್ತದ ಹೋಗಕ್ಕೆ ಹೇಳಿ? ನೀವು ಇವತ್ತು ಬೆಂಗಳೂರಿಗೆ ಹೋಗೋಕ್ಕೆ ಇವತ್ತು ಇದೆಲ್ಲ ರೋಡ್ ಅಗ್ದಿರೋದ್ರಿಂದ 3 ಗಂಟೆ ಹೋಗಬೇಕು ಬರೋಕ್ಕೆ. ಅಂಥ ಬೆಂಗಳೂರಿನ ತಿರ್ಗ ಹೆಸರು ತುಮಕೂರು ಅವಶ್ಯಕತೆ ಇಲ್ಲ. ಮತ್ತು ಸಾಕಷ್ಟು ತಾವು ಕೇಳಿದ್ರಿ, ಇಂಡಸ್ಟ್ರೀಸ್ಗಳು ಬೆಂಗಳೂರು ಅಂದರೆ ಬಂದ್ಬಿಡ್ತಾರೆ ಅಂತ. ಇಂಡಸ್ಟ್ರೀಸ್ಗಳು ಯಾರು ಮುಟ್ಟಾಳ್ರಿಲ್ಲ. ಬೆಂಗಳೂರಿಗೆ ಅವ್ರು ಏನಕ್ಕೆ ಹೋಗ್ತಾರೆ ಅಂದರೆ ಹ್ಯೂಮನ್ ರಿಸೋರ್ಸ್, ಅದು ಸಾಫ್ಟ್ವೇರ್ ವಿಚಾರದಲ್ಲಿ ಹೋಗ್ತಾರೆ. ನನಗೂ ಕೂಡ ಸಾಕಷ್ಟು ಸ್ನೇಹಿತರಿದ್ದಾರೆ, ನಾನು ಇಂಜಿನಿಯರಿಂಗ್ ಓದಿದ್ರಿಂದ. ಸಾಫ್ಟ್ವೇರ್ ವಿಚಾರಕ್ಕೆ ಬಂದಾಗ ಇಡೀ ಇಂಡಿಯಾದಲ್ಲೇ ಹೈಯೆಸ್ಟ್ ಹ್ಯೂಮನ್ ಕ್ಯಾಪಿಟಲ್ ಸಿಗೋದು ಬ್ಯಾಂಗ್ಳೂರಿನಲ್ಲಿ, ಅದಕ್ಕೋಸ್ಕರ ಹೋಗ್ತಾರೆ. ಆದರೆ ನೀವು ಇಂಡಸ್ಟ್ರಿಗಳ್ಗೆ ಹೋದರೆ ಅವರು ಊರಿಂದ ಆಚೆನೇ ಬರ್ತಿರೋದು. ಏರಿಯಾ ಬೇಕು ಅವ್ರಿಗೆ, ಮ್ಯಾನ್ ಪವರ್ ಬೇಕು. ಅವರು ಸಾಫ್ಟ್ವೇರ್ ಒಂದು ಬಿಟ್ಟರೆ ಮಿಕ್ಕಿದ ಎಲ್ಲವನ್ನೂ ಕೂಡ ಬೆಂಗಳೂರಿಂದ ಆಚೆ ಹೋಗ್ತಿದೆ. ನಿಮಗೆ ಪೀಣ್ಯ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲವನ್ನೂ ಕೂಡ ಈಚೆ ಬರ್ತಿದೆ. ಈಗ ದಾವಸ್ಪೇಟೆನೇ ಸ್ಯಾಚುರೇಟ್ ಆಗಿ ಮತ್ತೊಂದು ಈಗ ಹೊಸದು ನರಸಾಪುರ, ಈ ಕಡೆ ಕೋಲಾರ, ಈ ಕಡೆ ಎಲ್ಲ ಕೂಡ ಹೋಗ್ತಿದ್ದಾರೆ. ಆದ್ದರಿಂದ ಬೆಂಗಳೂರು ಹೆಸರು ತುಮಕೂರಿಗೆ ಇಟ್ಟ ತಕ್ಷಣ ಇಂಡಸ್ಟ್ರಿಗಳಿಗೆ ಬರ್ತಾರೆ ಅಂದರೆ ಸುಳ್ಳು. ಇಂಡಸ್ಟ್ರಿಗಳಿಗೆ ಅವ್ರದ್ದೇ ಆದಂಥ ಮಾನದಂಡ ಇದೆ. ಅವರಿಗೆ ಜಾಗ ಬೇಕು, ವಾತಾವರಣ ಬೇಕು, ಮತ್ತು ಅವರಿಗೆ ಜನ ಬೇಕು. ಅಂದರೆ ಲೋ ವೇಜಸ್ ಕಾಸ್ಟು ಅಂತ ನಾನು ಹೇಳಕ್ಕೆ ಬರಲ್ಲ, ಅವರಿಗೆ ಜನ ಬೇಕು ಒಟ್ಟಿನಲ್ಲಿ. ಆಮೇಲೆ ಜನ ಎಲ್ಲ ನೀವು ಬೆಂಗಳೂರಿಗೆ ಗುಳೆಯದ್ದು ಹೋದರೆ ಅಲ್ಲಿ ಕ್ವಾಲಿಟಿ ಆಫ್ ಲಿವಿಂಗು, ಇಲ್ಲಿ ತುಮಕೂರಿನಲ್ಲಿ 10,000 ಜೀವನ ಮಾಡೋದಲ್ಲಿ ನೀವು 1 ಲಕ್ಷ ಕೊಟ್ಟರು ಬದುಕೋಕ್ಕಾಗಲ್ಲ. ನೀವು ಅಲ್ಲಿ ಹೋಗಿರುವಂಥ ಗಾರ್ಮೆಂಟ್ ಇಂಡಸ್ಟ್ರೀಸ್ ಬೇರೆಯವ್ರು ನೋಡಿ, ಅವ್ರ ಲೈಫ್ ಸ್ಟೈಲ್ ನೋಡಿ ಏನಿದೆ. ಆಮೇಲೆ ಬೆಂಗಳೂರು, ಅಲ್ಲಿ ಬೆಂಗಳೂರಿನಲ್ಲಿ ನಿಮಗೆ ಏನೆಲ್ಲ ದಂಧೆ ನೋಡಬೇಕು ಅಲ್ಲಿ ನೋಡ್ತೀರಾ. ಅದು ಗ್ರ್ಯಾಜುವಲ್ ಆಗಿ ಆಗಿರೋದು ಅದು ಪೂರ್ತಿ. ಆದ್ದರಿಂದ ತುಮಕೂರು ಕೂಡ ನೆಮ್ಮದಿಯಿಂದ ಇದೆ. ಎಲ್ಲೊಂದು 5-10% ಇಲ್ಲೂ ಕಲುಷಿತ ಆಗಿರ್ಬೋದು, ಆದರೆ ತುಮಕೂರಿಗೆ ಅಸ್ಮಿತೆ ಇದೆ. ಇಲ್ಲಿರುವಂಥ ಮಿಡ್ಲ್ ಕ್ಲಾಸ್ ಇರ್ಬೋದು, ರೈತರು ಇರ್ಬೋದು, ಅವರಿಗೆ ಒಂದು ಸ್ವಾಭಿಮಾನದಿಂದ ಇಲ್ಲಿ ದೊಡ್ಡವರು ಚಿಕ್ಕವರು ಅಂತ ಇಲ್ಲೇನು ಭೇದ ಭಾವ ಇಲ್ಲ. ಇಲ್ಲಿ ಸಾಹುಕಾರು, ಬಡವರು, ಮಧ್ಯಮ ವರ್ಗದವ್ರು ಎಲ್ಲರೂ ಕೂಡ ಈಕ್ವಲ್ ಆಗಿದ್ದಾರೆ. ಬೆಂಗಳೂರು ಹೆಸರು ಬಂದರೂ ಅದು ಇವತ್ತು ಕಲುಷಿತ ಆಗಲ್ಲ, ಒಂದು 20-25 ವರ್ಷಕ್ಕೆ ಮುಂದಕ್ಕೆ ಇದು ಎಕ್ಸಿಸ್ಟೆನ್ಸೇ ಕಳ್ಕೊಳ್ತದೆ. ಆದ್ದರಿಂದ ಕಾಂಗ್ರೆಸ್ ಅವರನ್ನೇ ತಿಪ್ಟೂರು ಜಿಲ್ಲೆ ಆಗಬೇಕು ಅಂತ ಕೇಳ್ತಾರೆ, ಈ ಕಡೆ ಮಸ್ಕಿರಿ ಜಿಲ್ಲೆ ಆಗಬೇಕು ಅಂತಾರೆ. ಇದ್ರ ಮಧ್ಯೆ ಈಗ ತುಮಕೂರನ್ನ ಬೆಂಗಳೂರು ಉತ್ತರಕ್ಕೆ ಸೇರಿಸಬೇಕು ಅಂತ. ಅಲ್ಲ, ಅದು ಡಿಸೆಂಟ್ರಲೈಸ್ ಮಾಡೋಕ್ಕೆ ತುಮಕೂರು, ಬೆಳಗಾಮು, ಬೆಂಗಳೂರು ಕಳ್ಕೊಂಡ್ರೆ, ಅಂದರೆ ಬೆಂಗಳೂರು ಫಸ್ಟ್ ಬಿಟ್ಬಿಡಿ, ಅದು ಕಾರ್ಪೊರೇಷನ್ನು. ಅದು ಬೆಳಗಾಂ ಬಿಟ್ಟರೆ ನಮ್ಮದೇ ತುಮಕೂರು ಬಿಗ್ಗೆಸ್ಟ್ ಜಿಲ್ಲೆ ಕರ್ನಾಟಕದಲ್ಲಿ. ಇದನ್ನು ಡಿಸೆಂಟ್ರಲೈಸ್ ಮಾಡಬೇಕು ಅಂತ ಅದು ಈ ತಿಪ್ಟೂರ್ದು ಈಗಲ್ಲ, 40 ವರ್ಷದಿಂದನೇ ಅದು ತಿಪ್ಟೂರು, ಅರಸೀಕೆರೆ ಎಲ್ಲ ಸೇರಬೇಕು ಅಂತೇಳಿ ಒಂದಿತ್ತು. ಅದು ಡಿಸೆಂಟ್ರಲೈಸ್ ಮಾಡಬೇಕು ಅಂದರೆ ಅವ್ರು ಮಾಡ್ಕೊಳ್ಳಿ 4 ತಾಲೂಕು. ಆದರೆ ತುಮಕೂರು ಜಿಲ್ಲೆ ಹಾಗೆ ಉಳಿಬೇಕದು. ಡೆವಲಪ್ಮೆಂಟ್ ವಿಚಾರದಲ್ಲಿ ಬೆಂಗಳೂರು ಹೆಸರು ಇಟ್ಟ ತಕ್ಷಣ ಖಂಡಿತವಾಗಿಯೂ ಅದರಿಂದ ದುಡ್ಡು ಬರಲ್ಲ ಅಷ್ಟಂತ ಹೇಳ್ತೀನಿ. ಎಕ್ಸೆಪ್ಟ್ ಸಾಫ್ಟ್ವೇರ್ ಇಂಡಸ್ಟ್ರಿ ಒಂದಕ್ಕೆ ಮಾತ್ರ ಬೆಂಗಳೂರಿನಲ್ಲಿ ಬೇಡಿಕೆ ಇದೆ, ಅಲ್ಲಿ ಅವೈಲಬಿಲಿಟಿ ಇದೆ ಹ್ಯೂಮನ್ ರಿಸೋರ್ಸ್, ಅದಕ್ಕೋಸ್ಕರ ಅಲ್ಲೂ ಇರ್ತಾರೆ. ಅದು ಕೆಲವು ಭಾಗದಲ್ಲಿ ಮಾತ್ರ. ಆದರೆ ತುಮಕೂರಿಗೆ ಬೇರೆ ಎಲ್ಲ ವಿಚಾರದಲ್ಲೂ ಕೂಡ ನೀವು ಬೆಂಗಳೂರು ಹೆಸರು ಇಟ್ಕೊಂಡ ತಕ್ಷಣ ನಮ್ಗೆ ಯಾವುದೇ ಅಡ್ವಾಂಟೇಜು ಸಿಗಲ್ಲ. ಬೆಂಗಳೂರಿನಲ್ಲಿ ಮೊನ್ನೆ ದೊಡ್ಡ ಚರ್ಚೆ 2 ದಿವಸ ಅಸೆಂಬ್ಲಿನಲ್ಲಿ ಬೆಂಗಳೂರು ಬಗ್ಗೆನೇ ಆಯಿತು. ಅಲ್ಲಿರುವಂಥ MLAಗಳು ಏನು 5 GBA ಕಾರ್ಪೊರೇಷನ್ಸ್ ಆಗಿದೆ, GBA ಕೆಳಗೆ, ಅಲ್ಲಿರೋರು ಕತೆ ಕೇಳ್ಬಿಟ್ರೆ ಅವರಿಗೆ 3 ಕಾಸು ಡೆವಲಪ್ಮೆಂಟಿಗೆ ದುಡ್ಡಿಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನು ನಾವು ತುಮಕೂರು ಅಂತ ಹೇಳಿ ಬೆಂಗಳೂರಿಗೆ ತೊಗೊಂಡು ಏನು ಅನುಕೂಲ ಆಗೋದಿಲ್ಲ. ಆದ್ದರಿಂದ ನಮ್ಗೆ ಏನು ಡೆವಲಪ್ಮೆಂಟು ರೆಗ್ಯುಲರ್ ಆಗಿ ಬಜೆಟಲ್ಲಿ ಬರಬೇಕು, ಹೆಚ್ಚಿಂದ ತಗೊಳ್ಳಿ. ಈಗ ಇಂಡಸ್ಟ್ರಿಸ್ಟ್ಗಳಿಗೆ ಹೆಚ್ಚಿಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋಕ್ಕೆ ಹೊಸ ನರಸಾಪುರಕ್ಕೆ ಒಂದಷ್ಟು ಡೆವಲಪ್ಮೆಂಟು, ನೀರು ಮತ್ತು ಬೇರೆ ಬೇರೆ ಏನು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅದು ಮಾಡಬೇಕು. ಮತ್ತು ಮುಖ್ಯವಾಗಿ ನಮ್ಮ ಜಿಲ್ಲೆ ಶೈಕ್ಷಣಿಕ ಜಿಲ್ಲೆ, ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾರೆ, ಅದಕ್ಕೆ ಪೂರಕವಾಗಿ ಏನು ಸಹಾಯಬೇಕು ಮಾಡಿ. ಮತ್ತು ಮುಖ್ಯವಾಗಿ ನಮ್ಮ
ರೈತರಿಗೆ ಏನು ತುಮಕೂರು ಒನ್ ಆಫ್ ದಿ ಬಿಗ್ಗೆಸ್ಟ್ ಇಲ್ಲಿ ಆರ್ಟಿಕಲ್ಚರಲ್ ಕ್ರಾಪ್ ಇರುವಂಥ ಒಂದು ಜಿಲ್ಲೆ.